ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಫ್ಯಾಮಿಲಿ ಇತ್ತು. ಅವರಿಗೆ ಒಬ್ಬ ಮಗ ಇದ್ದ. ಅವರು ಅವನನ್ನು ತುಂಬಾ ಮುದ್ದಾಗಿ ಸಾಕುತ್ತಿದ್ದರು. ಒಂದು ದಿನ ಅವನು ಕೆಲಸದ ಮುಗಿಸಿಕೊಂಡು ಮನೆಗೆ ಹೋಗಬೇಕಾದರೆ ದೂರದಲ್ಲಿ ಒಂದು ಮನೆಯನ್ನು ಕಂಡ. ಆ ಮನೆಯೊಳಗೆ ಹೋದನು. ಸ್ವಲ್ಪ ಸಮಯದ ನಂತರ ಆ ಮನೆಯಿಂದ ಹೊರಗೆ ಬಂದನು. ಆ ಮನೆಯೊಳಗೆ ಭೂತ ಇರುವುದು ತಿಳಿಯದೆ ಹೋಗಿದ್ದ. ಆ ಮನೆಯಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇರುವುದು ಊರಿನ ಜನಕ್ಕೆ ಗೊತ್ತಿತ್ತು. ಆದ್ದರಿಂದ ಯಾರೂ ಅಲ್ಲಿಗೆ ಹೋಗುತ್ತಿರಲಿಲ್ಲ. ಒಂದು ದಿನ ಅವರ ಪಕ್ಕದ ಮನೆ ಹುಡುಗಿ ಪಾರ್ಕಿನಲ್ಲಿ ಆಡುವಾಗ ಕಾಣೆಯಾದಳು. ಆ ಹುಡುಗಿ ಎಲ್ಲೂ ಹೋದಳು ಎಂದು ಯಾರಿಗೂ ತಿಳಿಯಲಿಲ್ಲ. ಸ್ವಲ್ಪ ದಿನದ ನಂತರ ಆ ಹುಡುಗನ ಫ್ಯಾಮಿಲಿಗೆ ಮತ್ತೆ ಒಂದು ಹೆಣ್ಣು ಮಗು ಜನಿಸಿತು. ಆ ಮಗುವಿಗೆ 4-5 ತಿಂಗಳು ಇರುವಾಗ ಆ ಮಗು ಕೂಡ ತೀರಿ ಹೋಯಿತು. ಯಾಕೆ ಎಂದು ಯಾರಿಗೂ ತಿಳಿಯಲಿಲ್ಲ. ಸ್ವಲ್ಪ ದಿನದ ನಂತರ ಆ ಊರಲ್ಲಿ ಒಂದು ಹುಡುಗಿ ಕಾಣೆಯಾದಳು. ಆಗ ಅವಳ ತಾಯಿ ಎಲ್ಲಾ ಕಡೆ ಹುಡುಕಿದಳು. ಕಾಣೆಯಾದ ದಿನ ಹುಡುಗಿಯ ಜೊತೆ ಹುಡುಗನು ಮಾತನಾಡುತ್ತಿದ್ದನ್ನು ಊರಿನ ಒಬ್ಬ ಮುದುಕ ನೋಡಿದ್ದನು. ಆ ಹುಡುಗನನ್ನು ವಿಚಾರಿಸಿದಾಗ ತನಗೇನು ಗೊತ್ತಿಲ್ಲ ಎಂದು ಜೋರಾದ ಧ್ವನಿಯಲ್ಲಿ ಕಿರಿಚುತ್ತಾ ಹೇಳಿದ. ಪಾಪ ಆ ಹುಡುಗನಿಗೆ ತನ್ನ ಮೈಯಲ್ಲಿ ಭೂತ ಒಕ್ಕಿರುವುದು ಅವನಿಗೆ ಗೊತ್ತಿಲ್ಲ. ಅವರಿಗೆ ಅನುಮಾನ ಬಂದು ಈ ವಿಚಾರವನ್ನು ಊರಿನ ಜಮೀನ್ದಾರರಿಗೆ ತಿಳಿಸಿದಾಗ ಅವರು ಅವನನ್ನು ಪ್ರಶ್ನೆ ಮಾಡಿದಾಗ ಆ ಹುಡುಗ ಜೋರಾದ ಧ್ವನಿಯಲ್ಲಿ ಹೌದು, ನಾನೇ ಮಾಡಿದ್ದು ಎಂದು ನಿಜವನ್ನು ಒಪ್ಪಿಕೊಂಡ. ಗ್ರಾಮಸ್ಥರು ಆ ಬಾಲಕನ ಮಾತನ್ನು ಕೇಳಿ ಭೀತಿಯಿಂದ ತಕ್ಷಣವೇ ಕ್ರಮ ಕೈಗೊಳ್ಳಲು ನಿರ್ಧರಿಸಿದರು. ಅವರು ದೆವ್ವಗಳನ್ನು ನಿಯಂತ್ರಿಸಲು ತಿಳಿದಿದ್ದ ಗ್ರಾಮದ ಪುರೋಹಿತನನ್ನು ಕರೆಯುವ ನಿರ್ಧಾರ ಕೈಗೊಂಡರು. ಪುರೋಹಿತ ಕೃಪಾಳು ಮುಖವಿರುವ ಆದರೆ ತೀಕ್ಷ್ಣ ಕಣ್ಣಿರುವ ವಯಸ್ಕ ವ್ಯಕ್ತಿ ಬಾಲಕನನ್ನು ಪರಿಶೀಲಿಸಿ ಅವರ ಅತ್ಯಂತ ಭಯಾನಕ ಭಾವನೆಗಳನ್ನು ದೃಢಪಡಿಸಿದರು. ದುಷ್ಟ ಆತ್ಮವು ಆ ಬಾಲಕನನ್ನು ವಶಪಡಿಸಿಕೊಂಡಿತ್ತು. ಪುರೋಹಿತನು ಹೇಳಿದ ಪ್ರಕಾರ ಆ ಆತ್ಮವು ಬಾಲಕನು ಕೆಲವು ತಿಂಗಳು ಹಿಂದಿನಿಂದ ಪ್ರವೇಶಿಸಿದ ಶಾಪಗ್ರಸ್ತ ಮನೆಯಿಂದ ಉದ್ಭವಿಸಿತು. ಆ ಮನೆ ತುಸುಳ್ಯ ಜೀವಗಳಿಗೆ ಪಾಳೆಯಾಗಿದ್ದು ಅದಕ್ಕೆ ಪ್ರವೇಶಿಸಿದವರು ಆ ಆತ್ಮದ ಕಪಟಕೃತ್ಯಗಳಿಗೆ ಪಾತ್ರರಾಗಬೇಕಾಗುತ್ತದೆ. ಬಾಲಕನನ್ನು ಉಳಿಸುವಂತೆ ಹಾಗೂ ಆ ಶಾಪವನ್ನು ಕೊನೆಗೊಳಿಸಲು ಗ್ರಾಮಸ್ಥರು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಅವರು ಕೇಳಿಕೊಂಡರು. ಗ್ರಾಮದ ದೇವಾಲಯದ ಒಳಗೆ ಬಾಲಕನನ್ನು ನೆಲದ ಮೇಲೆ ಕೂರಿಸಿದ್ದರು. ಅವನ ದೇಹ ನಡುಗುತ್ತಿತ್ತು ಮತ್ತು ಕಣ್ಣುಗಳು ಅಸಹಜವಾಗಿ ಹೊಳೆಯುತ್ತಿತ್ತು. ಪುರೋಹಿತನು ಅವನ ಮುಂದೆ ನಿಂತು ಒಂದು ಪವಿತ್ರ ದಂಡ ಹಿಡಿದು ಶಕ್ತಿಯುತ ಮಂತ್ರಗಳನ್ನು ಜಪಿಸುತ್ತಿದ್ದನು. ಗ್ರಾಮಸ್ಥರು ಆತಂಕದಿಂದ ನೋಡುತ್ತಿದ್ದರು. ಕೆಲವರು ಪ್ರಾರ್ಥಿಸುತ್ತಿದ್ದರು, ಇತರರು ಜ್ವಾಲಾಮುಖಿಗಳನ್ನು ಹಿಡಿದುಕೊಂಡಿದ್ದರು. ದೇವಾಲಯದ ಒಳಗೆ ಗಂಭೀರ ವಾತಾವರಣ, ಗೋಡೆಗಳ ಮೇಲೆ ತೇಜೋಮಯ ನೆರಳುಗಳ ತೇಲುವಿಕೆ ಮತ್ತು ಅಪರಿಚಿತ ಗಾಳಿಯ ರೋಮ್ನಿಂದ ಬೆರಗುಂಟಿಸುತ್ತಿತ್ತು. ಪುರೋಹಿತನು ಬಲಾತ್ಕಾರ ಕಾರ್ಯವನ್ನು ನಡೆಸುತ್ತಿದ್ದಂತೆ ಆತ್ಮವು ಭೀಕರವಾಗಿ ಪ್ರತಿರೋಧಿಸುತ್ತಿತ್ತು. ಬಾಲಕ ಅನಿಯಮಿತ ಧ್ವನಿಯಲ್ಲಿ ಕಿರುಚುತ್ತಾ ಆತನ ದೇಹ ಹಿಂಸಾತ್ಮಕವಾಗಿ ತಿರುಗುತ್ತಿತ್ತು. ಗ್ರಾಮಸ್ಥರು ಭಯಗೊಂಡಿದ್ದರು. ಆದರೆ ಪುರೋಹಿತನು ದೃಢವಾಗಿದ್ದ. ಗಂಟೆಗಳಷ್ಟು ಜಪ ಹಾಗೂ ವಿಧಿಗಳ ನಂತರ ಆತ್ಮ ಕೊನೆಗೂ ಕಿವಿಗೆ ಚುಚ್ಚುವಂತೆ ಕಿರುಚುತ್ತಾ ಹೊರನಡೆಯಿತು. ಬಾಲಕನ ದೇಹ ಕುಸಿದು ಅಚೇತನ ಆದರೆ ಜೀವಂತವಾಗಿದ್ದನು. ಗ್ರಾಮಸ್ಥರು ಶ್ವಾಸ ತಾಳುತ್ತಾ ರಕ್ಷಣೆಯ ಭಾವನೆ ಅನುಭವಿಸಿದರು. ಆದರೆ ಅವರ ಕಷ್ಟವೂ ಇನ್ನೂ ಮುಗಿದಿಲ್ಲ. ಆ ಮನೆ ನಾಶವಾಗದಿದ್ದರೆ ಶಾಪವು ಮುಂದುವರಿಯುತ್ತದೆ ಎಂದು ಪುರೋಹಿತನು ಎಚ್ಚರಿಸಿದರು. ಶಾಪವನ್ನು ಕೊನೆಗೊಳಿಸಲು ಗ್ರಾಮಸ್ಥರು ಶಾಪಗ್ರಸ್ತ ಮನೆಗೆ ಅದೇ ರಾತ್ರಿ ಬೆಂಕಿ ಹಚ್ಚಲು ನಿರ್ಧರಿಸಿದರು. ಶಾಪಗ್ರಸ್ತ ಮನೆ ಬೆಂಕಿಯಲ್ಲಿ ಸಂಪೂರ್ಣವಾಗಿ ಆವರಿತವಾಗಿದ್ದು ದಪ್ಪ ಧೂಮವು ರಾತ್ರಿಯ ಆಕಾಶಕ್ಕೆ ಏರುತ್ತದೆ. ಗ್ರಾಮಸ್ಥರು ಸುರಕ್ಷಿತ ಅಂತರದಲ್ಲಿ ನಿಂತು ಬೆಂಕಿಯು ಮನೆಗೆ ಕಾರಣವಾಗಿರುವ ದುರಂತವನ್ನು ನೆನೆಸುತ್ತಿದ್ದರು. ಬೆಂಕಿಯ ಹೊಳಪಿನಿಂದ ಅವರ ಮುಖಗಳು ಬೆಳಗುತ್ತಿದ್ದು ಭಯ, ತೃಪ್ತಿ ಮತ್ತು ನಂಬಿಕೆಗಳ ಮಿಶ್ರ ಭಾವನೆಗಳನ್ನು ತೋರಿಸುತ್ತಿತ್ತು. ಗ್ರಾಮವು ಮತ್ತೆ ಸುರಕ್ಷಿತವಾಗಿದ್ದರೂ ಈ ಘಟನೆಗಳು ಪ್ರತಿಯೊಬ್ಬರ ಹೃದಯದಲ್ಲಿ ದೀರ್ಘಕಾಲದ ಗಾಯವನ್ನು ಬಿಟ್ಟಿತು. ಬಾಲಕನ ಕುಟುಂಬ ಅವನ ಪುನರುತ್ಥಾನಕ್ಕಾಗಿ ಹೊಣೆಯಾಗಿದ್ದು ಶಾಪದಿಂದ ಸಾವನ್ನಪ್ಪಿದ ಪ್ರಾಣಗಳನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಗ್ರಾಮಸ್ಥರು ಆ ಸ್ಥಳವನ್ನು ದೇವಾಲಯವಾಗಿ ಪುನರ್ನಿರ್ಮಿಸಿದರು. ಆ ದುರಂತವನ್ನು ಎಂದಿಗೂ ಮರೆತು ಬಿಡದೆ ದುಷ್ಟ ಆತ್ಮಗಳನ್ನು ದೂರವಿಡಲು ಶ್ರಮಿಸಿದರು. ಆ ಬಾಲಕ ಉಜ್ವಲ ಮನೋಭಾವ ಹಾಗೂ ಬಲಿಷ್ಠ ವ್ಯಕ್ತಿಯಾಗಿ ಬೆಳೆಯುತ್ತಾ ಇತರರಿಗೆ ಸಹಾಯ ಮಾಡಲು ತನ್ನ ಜೀವನವನ್ನು ಮೀಸಲಾಗಿಸಿದನು. ಆದರೆ ತನ್ನ ಬಾಲ್ಯದ ಕತ್ತಲೆಯ ನೆನಪುಗಳನ್ನು ಎಂದಿಗೂ ಮರೆಯಲಿಲ್ಲ ಮತ್ತು ಪ್ರಾಣಹಾನಿಯಾದವರ ಆತ್ಮಗಳಿಗೆ ಪ್ರಾರ್ಥಿಸಲು ದೇವಾಲಯಕ್ಕೆ ಆಗಾಗ ಹೋಗುತ್ತಿದ್ದ. ಹಾಗೆಯೇ ಹಿಂದಿನ ಭಯದಿಂದ ತುಂಬಿದ ಊರು ದೀಪ್ತಿಯಿಂದ ಕೂಡಿದ ಮತ್ತು ಧೈರ್ಯದ ಸಂಕೇತವಾಗಿತ್ತು. ಅತಿ ಕತ್ತಲೆಯ ಸಮಯದಲ್ಲಿಯೂ ಏಕತೆ ಮತ್ತು ಶೂರತೆಯು ಬೆಳಕನ್ನು ತರುವುದನ್ನು ನೆನಪಿಸುವ ರೀತಿಯಾಗಿದೆ.